ಜೋಪಾನ ಮಾಡಿದನೆ ಧರ್ಮೇಂದ್ರ ನಮಗೋಸ್ಕರ ಕಷ್ಟಪಟ್ಟು ಬೆವರು ಸೊಸಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಆಳಿನ ಅನ್ನ ಧರ್ಮೇಂದ್ರ. ಈಗಾಗಲೇ ಬಡತನದಲ್ಲಿ ಬರುತ್ತಿರುವ ನಮಗೆ ಸಾಲದ ಭಾರವನ್ನು ಹೊತ್ತು ನಾವೆಲ್ಲರೂ ಕೂಡ ಕಿರಿ ಅಣ್ಣನಾದ ಅಶೋಕನನ್ನು ತುಂಬಾ ಓದಿಸ್ತಾ ಇದ್ದಾರೆ. ನನಗೆ ಒಂದು ನೌಕರಿಯನ್ನು ಪರಿಪಾಲಿಸಿ ನಮ್ಮೆಲ್ಲರನ್ನು ಕಾಪಾಡುವಂತ ನಾನಿನಲ್ಲಿ ಕೈ ಮುಗಿದು ಬೇಡಿಕೊಳ್ತಾ ಇರಬೇಕಾದ್ರೆ ಕೈ ಮುಗಿದು ಬೇಡಿಕೊಳ್ತಾ ಗಂಗಾ ಪೂಜೆ ಮುಗೀತೇನಮ್ಮ? ಓ ಬಾಳ ಈಗ ಬಂದೆ, ತೆಗೆದುಕೋ ಆ ದೇವರ ಪ್ರಸಾದವನ್ನು. ತಂಗಿ, ಆ ಶ್ರೀ ದಯಾಗಣನಾದ ಯಮನೂರೇಶ್ವರಲ್ಲಿ ಏನು ಬೇಡ್ಕೊಂಡೆ ಅಮ್ಮ? ಅಣ್ಣ, ನಿನ್ನ ದುಡಿಮೆಗೆ ತಕ್ಕ ಪ್ರತಿಫಲವನ್ನು ನೀಡಿ ಅಶೋಕನಿಗೆ ಒಂದು ನೌಕರಿಯನ್ನು ದಯಪಾಲಿಸುವಂತ ಆ ದೇವರಲ್ಲಿ ನಾನು ಮೊರೆ ಇಟ್ಟೇನೆ. ನೌಕರಿ ತಂಗಿ, ಎಲ್ಲಿ ನೋಡಿದರಲ್ಲಿ ಲಂಚ, ಮೋಸ, ಅನ್ಯಾಯ, ಅತ್ಯಾಚಾರ ತುಂಬಿಕೊಂಡಿರುವ ಈ ಕಾಲದಲ್ಲಿ ನಮ್ಮಂತ ಬಡವರಿಗೆ ನೌಕರಿ ಸಿಗುವುದು ದುರ್ಲಭ. ಆ ಲಂಚಕೋರರ ಮನೆಯಲ್ಲಿದ್ದಾನಮ್ಮ. ಈ ವರ್ಷ ಆದ್ರೂ ಮಳೆ ಆಯ್ತು, ಬೆಳೆ ಚೆನ್ನಾಗಿ ಬಂದು ನಮ್ಮ ಕಷ್ಟಗಳೆಲ್ಲ ದೂರ ಆದ್ರೆ ನಮ್ಗಷ್ಟೇ ಸಾಕಲ್ವಾ? 10 ವರ್ಷಗಳಿಂದ ಮಳೆಯನ್ನೇ ನಂಬಿ ಕಣ್ಣೀರಲ್ಲಿ ಕೈ ತೊಳಿತಿದಾರಮ್ಮ ನಮ್ಮಂತ ಬಡ ರೈತರು. ಸರ್ಕಾರದಿಂದ ಸಿಗುವ ಅನೇಕ ಪರಿಹಾರ ಸವಲತ್ತುಗಳು ಸಿಗದಂತಾಗಿದೆ ನಮ್ಮಂತ ರೈತರಿಗೆ. ಅಂದಾಗ ನಮ್ಮಂತ ಬಡವರ ಕಷ್ಟಗಳು ದೂರವಾಗಲು ಸಾಧ್ಯವೇನಮ್ಮ? ದಾನ ಧರ್ಮಕ್ಕೆ ನ್ಯಾಯ ನೀತಿಗೆ ಸಾವಿಲ್ಲ. ನಾವು ಧರ್ಮದಿಂದ ನಡೆದುಕೊಂಡ್ರೆ ಇಂದಲ್ಲ ನಾಳೆ ಆದ್ರೂ ಆ ನನ್ನ ತಂದೆ ಶ್ರೀ ಮರಳ ಸಿದ್ದೇಶ್ವರ ಹಾಗೂ ಆ ನನ್ನ ತಾಯಿ ಮಹಾಲಕ್ಷ್ಮಿ ನಮ್ಮ ಮೇಲೆ ಕರುಣೆಯನ್ನು ತೋರ್ತಾಳೆ. ಬಡವರಿಗೆ ಮೊದಲು ಕಷ್ಟವನ್ನು ಕೊಡ್ತಾಳೆ, ಬಡವರ ಮೇಲೆ ಬಹಳ ಪ್ರೀತಿ, ಆಮೇಲೆ ಕಷ್ಟಪಟ್ಟು ನಮ್ಮನ್ನ ಪರೀಕ್ಷೆ ಮಾಡ್ತಾನೆ ಆ ನನ್ನ ತಂದೆ. ನಮ್ಮ ಕಷ್ಟ ನಮಗೆ ಬಿಟ್ಟಿದ್ದಲ್ಲ. ಸರಿ ಬಿಡಮ್ಮ ತಂಗಿ, ಅಶೋಕ್ ಊರಿನಿಂದ ಬರ್ತೀನೆಂದು ಪತ್ರ ಬರೆದು 4-6 ದಿನಗಳಾದವು, ಇನ್ನೂ ಏಕೆ ಬರ್ಲಿಲ್ಲ ಒಂದು ತಿಳಿಯದಂತಾಗಿದೆಯಮ್ಮ. ಅಣ್ಣ, ಅದು ಅಲ್ಲಿ ನೋಡೋಣ, ನೆನೆಸುವಷ್ಟರಲ್ಲಿ ನಾನು ಅಶೋಕನ ಬಂದೇ ಬಿಟ್ಟ. ಆಶೀರ್ವದಿಸೋಣ. ಹೇಳಪ್ಪ, ಆ ಶ್ರೀ ಯಮನೂರೇಶ್ವರನ ಆಶೀರ್ವಾದ ಸದಾ ನಿನ್ನ ಮೇಲಿರ್ಲಿ. ತಂಗಿ ಗಂಗಾ, ಚೆನ್ನಾಗಿರುವೇನಮ್ಮ? ಅಣ್ಣ, ನಾನು ಚೆನ್ನಾಗಿ ಆರೋಗ್ಯವಾಗಿ ಕ್ಷೇಮದಿಂದ ಇದ್ದೀನಿ. ನೀನು ಕೂಡ ಆ ನಿನ್ನ ಅಭ್ಯಾಸದೊಂದಿಗೆ ಕ್ಷೇಮವಾಗಿ ಇದ್ದೀನಿ ಅನ್ನುವ ನಂಬಿಕೆ ನನಗಿದೆ ನೋಡೋಣ. ಅಶೋಕ, ಏನು ಅರ್ಜೆಂಟ್ ಕೆಲಸವಿದೆ ಎಂದು ಬರ್ತೀನೆಂದು ಪತ್ರ ಬರೆದು 4-6 ದಿನಗಳು ಈಗ ಬಂದೆಯಲ್ಲಪ್ಪ. ಬೇಗ ಬರಬೇಕಾಗಿತ್ತು ಅಣ್ಣ, ಆದರೆ ನನ್ನ ದುರಾದೃಷ್ಟ, ನನ್ನ ಹತ್ತಿರ ಬಸ್ ಖರ್ಚಿಗೂ ಹಣವಿರಲಿಲ್ಲ. ಕೊನೆಗೆ ನನ್ನ ಮಿತ್ರನ ಮೋಟಾರ್ ಸೈಕಲ್ ಮೇಲೆ ಬಂದೆ ಅಣ್ಣ. ಅಯ್ಯೋ ದೇವರೇ, ಯಾಕೆ ತಂದೆ ನಮ್ಮ ಮೇಲೆ ನಿನಗೆ ಇಷ್ಟೊಂದು ಕೋಪ?
ನನಗೆ ಬಸ್ ಖರ್ಚಿಗೂ ಹಣವಿಲ್ಲದಂತೆ ಮಾಡಿದ್ಯಾ? ನಮ್ಮಂತ ಬಡವರ ಮೇಲೆ ನೀನು ಕೋಪ ಮಾಡಿಕೊಂಡರೆ ನಾವು ಬಾಳುವುದಂತ ಹೇಳು ತಂದೆ, ಹೇಳು. ಅಣ್ಣ, ನಾಳೆ ನನ್ನ ಪರೀಕ್ಷೆ ಫೀಸ್ ಕಟ್ಟಬೇಕು. ನಾಳಿನ ದಿನವೇ ಕೊನೆಯ ತಾರೀಕು. ಇಂಥ ಪರಿಸ್ಥಿತಿಯಲ್ಲಿ 10,000 ಹಣ ಎಲ್ಲಿಂದ ತರುವಿ? ಅದಕ್ಕಾಗಿ ನಾನು ಓದುವುದನ್ನು ನಿಲ್ಲಿಸಬೇಕೆಂದಿರುವ ಅಣ್ಣ. ತಮ್ಮ, ಆ ಮಾತು ನುಡಿಯಬೇಡಪ್ಪ. ಕಷ್ಟಕ್ಕೆ ಹೆದರಿ ಕಾಯಕ್ಕೆ ಬಿಡುವುದೇ. ಬರುವ ಕಷ್ಟಗಳನ್ನು ಎದುರಿಸುವ ಶಕ್ತಿ ಈ ನಿನ್ನ ಅಣ್ಣನಿಗೆ ಆ ಯಮನೂರೇಶ್ವರ ಇನ್ನೂ ಕೊಟ್ಟಿದ್ದಾನಪ್ಪ. ಹಾಗಲ್ಲಣ್ಣ, ಈಗಾಗಲೇ ಸಾಲದ ಭಾರ ಹೊರಲಾರದಷ್ಟಿದೆ. ಹಂತದರಲ್ಲಿ ಮುಂದೆ ಮಾತನಾಡುದು ತಮ್ಮ. ನಾನು ಏನಾದರೂ ಪ್ರಯತ್ನ ಮಾಡಿ ನಿನಗೆ 10,000 ಹಣವನ್ನು ತಂದು ಕೊಡುವೆ. ನಾಳಿನ ದಿನವೇ ತೆಗೆದುಕೊಂಡು ಹೋಗುವಂತೆ. ಯಾವುದಕ್ಕೂ ಚಿಂತಿಸಿದರು ತಮ್ಮ, ಚಿಂತಿಸಿದರು. ಅಣ್ಣ, ನಾನು ನಿಮಗಿಂತಲೂ ಚಿಕ್ಕವನು. ನನ್ನ ಬುದ್ಧಿಗೆ ತಿಳಿದಷ್ಟು ನಾನು ವಿನಂತಿಸಿಕೊಂಡೆ. ಇದರ ಮುಂದೆ ನಿಮಗೆ ಹೇಗೆ ತಿಳಿಯುತ್ತದೆಯೋ ಹಾಗೆ ಮಾಡಿ ಅಣ್ಣ. ತಮ್ಮನ್ನು ಓದಿಸುವುದು ಅಣ್ಣನ ಕರ್ತವ್ಯ. ನೀನು ಮಾತ್ರ ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗಿ ದಕ್ಷತೆಯಿಂದ ಕೆಲಸ ಮಾಡುತ್ತ 4 ಜನಗಳನ್ನು ಹೊಗಳಿಸಿಕೊಂಡರೆ ಸಾಕು. ಅದುವೇ ನನಗೆ ತೃಪ್ತಿಯಪ್ಪ. ಆಗಲಿ ಅಣ್ಣ, ನನ್ನ ಶ್ರೇಯಸ್ಸಿಗಾಗಿ ಶ್ರಮಿಸುತ್ತಿರುವ ಈ ನಿಮ್ಮ ಹೆಸರನ್ನು 4 ಜನ ಮೆಚ್ಚುವಂತೆ ದಕ್ಷ ಅಧಿಕಾರಿ ಆಗುತ್ತೇನಣ್ಣ. ಅಯ್ಯೋ, ಮಾತಿನ ಬರದಲ್ಲಿ ಸಮಯ ಹೋದ ಪರಿಜ್ಞಾನ ನನಗೆ ನೋಡೋಣ. ಆ ಅಶೋಕನ ಯಾವಾಗ ಊಟ ಮಾಡ್ತಾನೆ ಏನೋ. ಬನ್ನಿ ಅಣ್ಣ, ಎಲ್ಲರೂ ಸರಿ ಒಟ್ಟಿಗೆ ಊಟ ಮಾಡೋಣ. ಬನ್ನಿ ಅಣ್ಣ. ತಮ್ಮ ಅಶೋಕ, ತಂಗಿ, ನಾನು ಸ್ವಲ್ಪ ರಂಗಪ್ಪ ಸಾಹುಕಾರ ಮನೆ ಹೋಗಿ ಹಣವನ್ನು ತೆಗೆದುಕೊಂಡು ಬರುವೇನಮ್ಮ. ಇದೇನು ರಂಗಪ್ಪ ಸಾಹುಕಾರ ಹತ್ತಿರ ಈಗಾಗಲೇ ನಾವು ಸಾಕಷ್ಟು ಸಾಲವನ್ನು ತೆಗೆದುಕೊಂಡಿದ್ದೀವಿ. ಆ ಸಾಲವನ್ನು ತೀರಿಸಲಾರದೆ ಕರ್ಕೊಂಡಾಗಿದ್ದೀವಿ. ಮತ್ತೆ ಸಾಲವನ್ನು ಕೇಳಿದ್ರೆ ಆ ಸಾಹುಕಾರ ನಮಗೆ ಸಾಲ ಕೊಡುವನೇ? ತಂಗಿ, ಸಾಲ ಕೊಡುವುದನ್ನು ಕಂಗಾಲಾಗಿ ಕೈ ಕಟ್ಟಿ ಕುಳಿತರೆ ಹೆಂಗಮ್ಮ? ನನ್ನ ತಮ್ಮನ ಓದು ಅರ್ಥಕ್ಕೆ ನಿಲ್ಲುತ್ತದೆ. ಆಚೆಗೆ ನಾಚಿಕೆ ಇಲ್ಲ, ಅಂಗಾಲಿಗೆ ಹೇಸಿಕೆ ಇಲ್ಲ. ಬಂದಿದ್ದಾರೆ ತಿಳಿದವರು. ನಾನು ಅವರ ಕಾಲಿಗೆ ಬಿದ್ದಾದರೂ ಹಣವನ್ನು ತೆಗೆದುಕೊಂಡು ಬರುತ್ತೇನಮ್ಮ. ನೀನೇನು ಕೋಪ ಮಾಡಿಕೊಳ್ಳೋದಿಲ್ಲ ಅಂದ್ರೆ ನಾನದು ಮಾತನ್ನು ಕೇಳಲೆ. ತಂಗಿಯ, ನನ್ನ ಚಿನ್ನದಂತ ತಂಗಿಯ ಮಾತು ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದೆ ನನ್ನಮ್ಮ. ಹೇಳಮ್ಮ, ಅದಾವ ಮಾತು. ಅಣ್ಣ, ನನ್ನ ಕೊರಳಲ್ಲಿ ಬಂಗಾರದ ಸರ ಇದೆ. ಇದನ್ನೇ ಮಾರಿ ಅಣ್ಣನಿಗೆ ಹಣ ಕೊಟ್ಟು ಕಳಿಸಬಹುದಲ್ಲ? ವಿಚಾರ ಮಾಡು. ಬೇಡ ಮಾತಂಗಿ, ಬೇಡ. ನನ್ನ ಓದು ನಿಂತರೂ ಚಿಂತೆ ಇಲ್ಲ. ಆದರೆ ತಂಗಿಯ ಕೊರಳಲಿಯ ಬಂಗಾರ ಮಾರಿ ವಿದ್ಯೆ ಕಲಿಯುವುದಕ್ಕಿಂತ ಅಣ್ಣನಿಗೆ ಆಸರೆಯಾಗಿ ಹೊಲದಲ್ಲಿ ದುಡಿಯುತ್ತೇನಮ್ಮ. ಬೇಡ ಅಣ್ಣ, ಬೇಡ. ನೀನು ಹೊಲದಲ್ಲಿ ದುಡಿದು ಬೇಡ. ನಿನಗೋಸ್ಕರ ಈಗಾಗಲೇ ಅಣ್ಣ ಹೊಲದಲ್ಲಿ ಬೆವರು ಸುರಿಸಿ ದುಡಿದು ನೀನನ್ನು ಓದಿಸ್ತಾ ಇದ್ದೀನಿ. ಅದೆಲ್ಲ ವ್ಯರ್ಥ ಆಗಬಹುದು.
ಎಂದಲ್ಲ ನಾಳೆ ನೀನು ನನಗೆ ಈ ಸರವನ್ನು ಮಾಡಿಸ್ಕೊಡ್ಬೋದು. ತೆಗೆದುಕೋ ಅಣ್ಣ ಈ ಸರವನ್ನು. ಆಯ್ತಾ ಮಾತಿಗೆ ತಂಗಿಯ ಬಂಗಾರದ ಸರದ ಜೊತೆಗೆ ತಂಗಿಯ ಶುಭಾಶೀರ್ವಾದ ನನ್ನ ತಲೆ ಮೇಲಿದ್ದರೆ ನನಗೆ ನೌಕರಿ ಸಿಕ್ಕೇ ಸಿಗುತ್ತದೆ ಎಂಬ ಭರವಸೆ ನನಗಿದೆ. ನಾಳೆ ನಾನೊಬ್ಬ ನೌಕರಸ್ಥನಾದ ಮೇಲೆ ತಂಗಿಯ ಬಂಗಾರದ ಸರದ ಜೊತೆಗೆ ತಂಗಿಗೆ ಬಂಗಾರದಂತ ವರ್ಣನ್ನು ಹುಡುಕಿ ಮದುವೆ ಮಾಡುವ ಕರ್ತವ್ಯ ಈ ಅಣ್ಣನದಮ್ಮ. ಏನಣ್ಣ ಏನೇನು ಮಾತಾಡ್ತಾ ಇದೀಯ ನೀನು? ಹೋಗಿಪ್ಪ, ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಹೀಗೆ ನಾಚಿಕೊಳ್ಳಬೇಡಮ್ಮ. ಅಣ್ಣ ಬನ್ನಿ, ಇದೇ ಸಂತೋಷದಲ್ಲಿ ಎಲ್ಲರೂ ಕೂಡಿ ಒಂದು ಹಾಡೋಣ.